ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಮ್ಮ ಮನೆಯ ಬಾಗಿಲಿನಲ್ಲಿ ಇರುವೆ ಕಾಣಿಸಿದರೆ ಯಾವ ಸೂಚನೆಯನ್ನು ಕೊಡುತ್ತೆ? ಆ ರೀತಿ ಇರುವೆ ಕಾಣಿಸಿದರೆ ನಮ್ಮ ಮನೆಯಲ್ಲಿ ಏನಾಗುತ್ತೆ? ಬೇರೆಯವರ ಮನೆಯ ಬಾಗಿಲಿನಲ್ಲಿ ಇರುವೆಗಳು ಬರುವುದಿಲ್ಲ. ಅಥವಾ ಇವಾಗ ನೀವು ರೆಂಟ್ ಹೌಸಲ್ಲಿರ್ಬೋದು, ಅಪಾರ್ಟ್ಮೆಂಟಲ್ಲಿರ್ಬೋದು, ಸೊ ಅಕ್ಕಪಕ್ಕದಲ್ಲಿ ಮನೆ ಇದ್ರೂ ಬಾಗಿಲಿದ್ರೂ ಸೊ ಅವರ ಮನೆ ಬಾಗಿಲಿನಲ್ಲಿ ಇರುವೆಗಳು ಕಾಣಿಸುವುದಿಲ್ಲ ಪ್ರತಿ ಸಾರಿ, ಅಥವಾ ಯಾವಾಗಲೂ ನಿಮ್ಮ ಮನೆಯ ಬಾಗಿಲಲ್ಲೇ ಇರುವೆಗಳು ಬರುತ್ತಿದೆ ಅಂದರೆ ಅದರ ಅರ್ಥ ಏನು? ನಿಜವಾಗಿಯೂ ಏನಾಗ್ತಾ ಉಂಟು? ಮುಂದೆ ನಿಮಗೆ ಇದರಿಂದ ಏನಾದರೂ ದೊಡ್ಡ ಗಂಡಾಂತರ ಅಪಾಯ ಕಾಡಿದೆಯಾ ಅಂತ ನೋಡುವುದಾದರೆ ಇಲ್ಲಿ ನಾವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಅದೇನೆಂದರೆ ಇರುವೆಗಳು ಯಾವ ರೀತಿ ಮನೆಯನ್ನು ಪ್ರವೇಶ ಮಾಡುತ್ತಿದೆ ಅಂತ. ಅಂದರೆ ಬಾಗಿಲಿನ ಹತ್ತಿರ ಇರುವೆಗಳು ಒಳಗಿನಿಂದ ಹೊರಗೆ ಹೋಗುತ್ತಿದ್ದರೆ ಇದರಿಂದ ನಮಗೆ ಧನ ನಷ್ಟ ಆಗಬಹುದು, ಅಥವಾ ಸಮಸ್ಯೆಗಳು ಬರಬಹುದು. ಅಕ್ಕಪಕ್ಕದವರಿಂದ, ಸಂಬಂಧಿಕರಿಂದ ನಮಗೆ ಸಮಸ್ಯೆಗಳು ಉಂಟಾಗಬಹುದು. ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಬದಲಾವಣೆಗಳು ಬರಬಹುದು. ಇವಾಗ ನಾವು ಜಾಗರೂಕರಾಗಿರಬೇಕು. ಅಂದರೆ ಇರುವೆಗಳು ಮನೆಯ ಬಾಗಿಲಿನಿಂದ ಹೊರಗೆ ಅಂದರೆ ಒಳಗಿನಿಂದ ಹೊರಗೆ ಹೋಗುತ್ತಿದ್ದರೆ ಇದರಿಂದ ನಮಗೆ ಕಷ್ಟ, ಕಾರ್ಪಣ್ಯಗಳು, ಸಮಸ್ಯೆಗಳು ಎದುರಾಗುತ್ತೆ. ಹಾಗಾಗಿ ನಾವು ತುಂಬ ಜಾಗರೂಕರಾಗಿ ನಿರ್ಧಾರಗಳನ್ನು ತಗೊಳ್ಬೇಕು. ಒಂದು ವೇಳೆ ಏನಾದರೂ ಇರುವೆಗಳು ಹೊರಗಿನಿಂದ ಮನೆಯ ಬಾಗಿಲಿನ ಮೂಲಕ ಹೊರಗೆ ಅಂದರೆ ಒಳಗೆ ಮನೆಯದ್ದು ಪ್ರವೇಶ ಮಾಡುತ್ತಿದೆ ಅಂದರೆ ನಿಮಗೆ ಉತ್ತಮವಾದ ದಿನಗಳು ಬರುತ್ತಿವೆ. ಧನ ಸಂಪತ್ತು, ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಿದ್ದಾರೆ, ಸಂಪತ್ತು ಬರುತ್ತಿದೆ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರುತ್ತಿವೆ, ಕಷ್ಟಗಳು ದೂರ ಆಗುತ್ತಿವೆ ಅನ್ನೋದು ಇದರ ಸಂಕೇತವಾಗಿರುತ್ತೆ. ಒಂದು ಇರುವೆಯಿಂದ ಇಷ್ಟೆಲ್ಲ ಜೀವನದಲ್ಲಿ ಅರ್ಥವನ್ನು ನಾವು ನೋಡಬಹುದು. ನಾನು ಇವಾಗ ಹೇಳಿದಂಥದ್ದು ಕಪ್ಪು ಇರುವೆಗೆ ಮಾತ್ರ ಅನ್ವಯವಾಗುತ್ತೆ. ಕಪ್ಪು ಇರುವೆಯನ್ನು ನಾವು ಲಕ್ಷ್ಮಿಯ ಸ್ವರೂಪ ಅಂತ ಪೂಜಿಸುತ್ತೇವೆ. ಹಾಗಾಗಿ ಕಪ್ಪು ಇರುವೆ ನಿಮ್ಮ ಮನೆಗೆ ಬಂದಾಗ ಇದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ.